ಬಾಬಾ ಸಾಹೇಬ್ರನ್ನ ತೊಗೊಂಡ್ರು ಕೂಡ ಯಾರೂ ಒಪ್ಪಲ್ಲ. ಅವ್ರು ಎವ್ರಿಬಡಿ ನೋಸ್ ಅಂಬೇಡ್ಕರ್ ಡಿನ್ ಸಪೋರ್ಟ್ RSS ಆ್ಯಂಡ್ ಹಿಂದುತ್ವ ಅಂತ ಗೊತ್ತಿದೆ. ಬಟ್ ಬಾಬಾ ಸಾಹೇಬ್ರನ್ನ ಮತ್ತು ತಂದೆ ಪೆರಿಯಾರಿನ ಮತ್ತು ಕಾಂಶಿರಾಮಿನ ಮುಖ್ಯವಾದ ಶತ್ರುನೇ ಯಥಾಸ್ಥಿತಿ ಕಾಂಗ್ರೆಸ್ಸು. ಆದರೆ ಅವರು ಅವತ್ತಿನ ಕಾಲದಲ್ಲಿ ಬಾಬಾ ಸಾಹೇಬ್ರು ಬರೀತಾರೆ 1946 ಒಟ್ಟು ಗಾಂಧಿ ಆ್ಯಂಡ್ ಕಾಂಗ್ರೆಸ್ ಡಿಟ್ಟು ದ ಅನ್ಟಚಬಲ್ಸ್ ಅಂತ ಬರೀತಾರೆ. ಮತ್ತು ಮುಖ್ಯವಾಗಿ ಬಾಬಾ ಸಾಹೇಬ್ರು ಜನ ಮಾತಾಡ್ತಾರೆ ಕಾಂಗ್ರೆಸ್ ಅಂಬೇಡ್ಕರ್ನ ಸೋಲ್ಸಿದ್ರು ಅಂತ. ಕಾಂಗ್ರೆಸ್ ಅಂಬೇಡ್ಕರ್ ಸೋಲ್ಸೋದು ದೊಡ್ಡದಲ್ಲ, ಸೋಲ್ತೀನಿ ಅಂತ ಗೊತ್ತಿದ್ದು ಕಾಂಗ್ರೆಸ್ ವಿರುದ್ಧ ನಾನು ನಿಂತ್ಕೊಳ್ತೀನಿ ಅಂತ ಬಾಬಾ ಸಾಹೇಬ್ರು ಒಂದು ಸಂದೇಶ ಸಾರ್ತಾರಲ್ಲ, ಈ ಸ್ಟ್ಯಾಂಡ್ಸ್ ಎಲೆಕ್ಷನ್ ಅಗೇನ್ಸ್ಟ್. ಮತ್ತು ತಂದೆ ಪೆರಿಯಾರ್ದು ಕೂಡ ಭಾಳ ದೊಡ್ಡ ಶತ್ರು ಇದು ಗಾಂಧಿವಾದ, ಯಥಾಸ್ಥಿತಿವಾದ. ಸೊ ಅವ್ರ ವಿರುದ್ಧ ಒಂದು ದ್ರಾವಿಡ ಶಕ್ತಿ ಕಟ್ತಾರೆ. ಮತ್ತು ಕಾಂಶಿರಾಮ್ ಜಿ ಅವ್ರದ್ದು ಕೂಡ ಬೋತ್ BJP ಆ್ಯಂಡ್ ಕಾಂಗ್ರೆಸ್ ಅವತ್ತಿನ ಕಾಲದಲ್ಲಿತ್ತು. ಬೋತ್ ವರ್ ಐಡಿಯಾಲಜಿಕಲ್ ಎನಿಮೀಸ್. ಸೊ ನಮಗೆ 62 to 65% ಏನು ಮಾಡ್ತಾರೆ ಅಂದರೆ ಭಾಳ ಸುಲಭವಾಗಿ ಇವಾಗ ಜೈ ಭೀಮ್ ಘೋಷಣೆಗೆ ಹೋಗ್ತಾರೆ. ಜೈ ಶ್ರೀರಾಮ್ ಹಿಂದುತ್ವದ ಘೋಷಣೆ ಇದೆ, ಲಾಲ್ ಸಲಾಂ ಎಡಪಂಥೀಯ ಘೋಷಣೆಗಳಿದೆ, ನಮ್ಮ ಸಮಾನತೆಯ ಘೋಷಣೆ ಸತ್ಯಪಂಥಿ ಜೈ ಭೀಮು. ಇವರು ಅದನ್ನು ಹೈಜಾಕ್ ಮಾಡಕ್ಕೆ ಬರ್ತಾರೆ.